ಏನೋ ತಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲೇಬೇಕು ಅಂತ ಖರ್ಗೆ ಮುಂದೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ಬಳಿ ತಮ್ಮ ಪಟ್ಟನ್ನ ಈಗ ಆಲ್ರೆಡಿ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. ಬಟ್ ರಾಹುಲ್ ಕಡೆಗೆ ಎಐಸಿಸಿ ಅಧ್ಯಕ್ಷರು ಬೊಟ್ಟು ಮಾಡಿದ್ದಾರೆ. ಖರ್ಗೆ ಭೇಟಿಯ ಸಂದರ್ಭ ಈ ವಿಚಾರ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಅಂತ ಖರ್ಗೆ ಸೂಚಿಸಿದ್ದಾರೆ. ನೀವೇನೇ ಕೇಳೋದಿದ್ರು ರಾಹುಲ್ ಬಳಿ ಕೇಳಿ, ನನ್ನ ಉತ್ತರ ಇಲ್ಲೇನೂ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ನಂದೇನು ಅಭ್ಯಂತರ ಇಲ್ಲ ನೀವು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಹುಲ್ ಒಪ್ಪಿದ್ರಷ್ಟೇ ನಿಮ್ಮ ಕನಸು ಈಡೇರೋದು ಅಂತ ಹೇಳಿ ಖರ್ಗೆ ಮಾತಾಡಿದ್ದಾರೆ. ಖರ್ಗೆ ಮಾತಿನ ಬಳಿಕ ಮರು ಮಾತನಾಡದೆ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮಗೆ ಸಿಎಂ ಸ್ಥಾನವನ್ನ ಕೊಡಲೇಬೇಕು ಅಂತ ಎಲ್ಲ ನಾಯಕರ ಮುಂದೆ ಡಿಕೆ ಶಿವಕುಮಾರ್ ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ಅಲ್ಟಿಮೇಟ್ಲಿ ಎಲ್ಲ ನಾಯಕರು ಕೂಡ ಬೊಟ್ಟು ಮಾಡ್ತಾ ಇರೋದು ಎಐಸಿಸಿ ಅಧ್ಯಕ್ಷರ ಆದಿಯಾಗಿ ಎಲ್ಲರೂ ಬೊಟ್ಟು ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರ ಕಡೆಗೆ. ಆ್ಯಂಡ್ ಇದರ ಜೊತೆಗೆ ಕೆಲವು ದಿನಗಳ ಹಿಂದೆಯಷ್ಟೇ ಸೋನಿಯಾ ಗಾಂಧಿ ಅವರು ಒಪ್ಕೊಂಡ್ರೆ ಮಾತ್ರ ಅನ್ನುವಂಥದ್ದಿತ್ತು. ಇದೀಗ ಈ ಬಾಲ್ ಅಲ್ಲೇ ಓಡಾಡ್ತಾ ಇದೆ. ಸೋನಿಯಾ ಗಾಂಧಿ ಆ್ಯಂಡ್ ರಾಹುಲ್ ಗಾಂಧಿ ಇವರಿಬ್ಬರ ನಡುವೆನೇ ಈ ಚೆಂಡು ಓಡಾಡ್ತಾ ಇರೋದು. ಆದರೆ ಚೆಂಡನ್ನ ಹೈಕಮಾಂಡ್ ಬಳಿಗೆ ತಗೊಂಡು ಹೋಗಿರುವಂಥ ಡಿಕೆ ಶಿವಕುಮಾರ್ ಮಾತ್ರ ಯಾವಾಗ ತಮ್ಮ ಬೇಡಿಕೆ ಈಡೇರುತ್ತೆ ಅಂತ ಹೇಳಿ ಕುತೂಹಲದ ಕಣ್ಣುಗಳಿಂದ ಕಾಯುವಂತ ಪರಿಸ್ಥಿತಿ ಇದೆ. ನಾನು ಆಗ್ಲೇ ಮೆನ್ಷನ್ ಮಾಡ್ತಾ ಇದ್ದೆ, ಡಿಕೆ ಶಿವಕುಮಾರ್ ಇದೀಗ ತಮ್ಮ ಗೇರ್ ಚೇಂಜ್ ಮಾಡಿದ್ದಾರೆ ಅಂತ. ಸಿಎಂ ಗಾದಿಗೋಸ್ಕರ ಇನ್ನಿಲ್ಲದ ಸರ್ಕಸ್ ಅನ್ನ ಉಪಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆ ಬ್ರದರ್ಸ್ ತಮ್ಮ ಹಕ್ಕೊತ್ತಾಯವನ್ನಿಟ್ಟಿದ್ದಾರೆ. ಆ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಸಿಎಂ ವಚನವನ್ನ ಕೊಟ್ಟರು, ಮಾತುಕತೆ ಆಗಿದೆ ಅಂತ ಹೇಳಿ ಈಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರಲ್ಲ, ಅದನ್ನ ಅಲ್ಲೂ ಪ್ರಸ್ತಾಪ ಮಾಡಿದ್ದಾರೆ. 2.5 ವರ್ಷಕ್ಕೂ ಮೊದಲೇ ಕುರ್ಚಿ ಬಿಡುವ ಮಾತನ್ನು ಕೊಟ್ಟಿದ್ರು, ಅದನ್ನ ಪ್ರೆಸ್ ಮುಂದೆ ಹೇಳಿ ಅಂತ ನಾವು ಒತ್ತಾಯ ಮಾಡಿದ್ವಿ. ಬಟ್ ಆಡಳಿತದ ಮೇಲೆ ಹೊಡೆತ ಬೀಳುತ್ತೆ, ನಾವಿದ್ದೀವಿ ಅಂತ ನೀವೆಲ್ಲ ಭರವಸೆ ಕೊಟ್ರಿ. ಆ ದಿನಾನೇ ಪ್ರೆಸ್ ಮುಂದೆ ಮಾಧ್ಯಮಗಳ ಮುಂದೆ ಘೋಷಣೆ ಮಾಡಿದ್ದಿದ್ರೆ ನಮಗೆ ಈ ರೀತಿ ಆಗ್ತಾ ಇರ್ಲಿಲ್ಲ. ಇವತ್ತು ಹಿಂಗೆಲ್ಲ ಅಡ್ಡಾಡಿಸ್ತಿರ್ಲಿಲ್ಲ ನೀವು ನಮ್ಮನ್ನ. ನಿಮ್ಮ ಮಾತಿಗೆ ಹೋಗೊಟ್ಟು ನಾವು ಒಪ್ಕೊಂಡಿದ್ದೀವಿ. ಈ ಬಗ್ಗೆ ಮಾತಾಡಿ ಸಿದ್ದರಾಮಯ್ಯ ಅವರನ್ನು ಕರೆಸಿ ಸ್ಪಷ್ಟವಾಗಿ ಹೇಳಿಬಿಡಿ, ಆಗುತ್ತೋ ಇಲ್ವೋ ಅನ್ನೋದನ್ನಾದ್ರೂ ನಮಗೆ ಕ್ಲಾರಿಫೈ ಮಾಡಿಬಿಡಿ ಅಂತ ಹೇಳಿ ಡಿಕೆ ಬ್ರದರ್ಸ್ ಮಾತಾಡಿರುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಸಿಎಂ ಗಾದಿಗೋಸ್ಕರ ಮಾಡ್ತಿರುವ ಇನ್ನಿಲ್ಲದ ಸರ್ಕಸ್ನ ಭಾಗವಾಗಿ ಡೈರೆಕ್ಟ್ ಆಗೇ ಇದೀಗ ಆಗಿರುವಂತಹ ಒಪ್ಪಂದವನ್ನ ಒಪ್ಕೊಳ್ಳಿ. ಅವತ್ತು ಪ್ರೆಸ್ ಮುಂದೆ ಇದನ್ನ ನಾವು ಹೇಳ್ಬಿಟ್ಟಿದ್ದಿದ್ರೆ ನಮಗೆ ಒಂದು ಕ್ಲಾರಿಟಿ ಸಿಕ್ತಿತ್ತು, ಹೇಳಲಿಲ್ಲ. ಈಗ ಅದಕ್ಕೆ ನಮ್ಮನ್ನು ಅಡ್ಡಾಡಿಸ್ತಿದ್ದೀರಾ ಅಂತ ಬೇಸತ್ತಂದು ಮಾತಾಡ್ತಿದ್ದಾರೆ. 2.5 ವರ್ಷಕ್ಕೆ ನಿಮ್ಮ ಸಮ್ಮುಖದಲ್ಲೇ ಮಾತಾಗಿತ್ತು, ನಿಮ್ಮ ಆಶ್ವಾಸನೆಯಂತೆ ನಾವು ನಡ್ಕೊಂಡಿದ್ದೀವಿ. ಪವರ್ ಶೇರಿಂಗ್ ಒಪ್ಪಂದ ಏನ್ ಟೈಮ್ ಬೌಂಡ್ ಇಟ್ಕೊಂಡಿದ್ವಿ ಅಲ್ವಾ, ಅದು ಮುಗಿದು 2.5 ತಿಂಗಳಾಗಿದೆ. ನಮಗೆ ಕೊಟ್ಟ ಮಾತಿನಂತೆ ಅಧಿಕಾರ ಹಸ್ತಾಂತರ ಆಗಲಿ ಅಂತ ಹೇಳಿ ಪಟ್ಟು ಹಿಡಿದಿದ್ದು. ಆ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಸಿಎಂ ವಚನ ಕೊಟ್ಟರು. 2.5 ವರ್ಷಕ್ಕೆ ಮೊದಲೇನೆ ಕುರ್ಚಿ ಬಿಡ್ತೀನಿ ಅಂತ ಕೂಡ ಹೇಳಿದ್ರು. ನಾವದನ್ನು ಮೀಡಿಯಾ ಮುಂದೆ ಹೇಳಿ ಅಂತ ಒತ್ತಾಯ ಮಾಡಿದ್ರು ಕೂಡ ಆಡಳಿತದ ಮೇಲೆ ಹೊಡೆತ ಬೀಳುತ್ತೆ ಅಂತ ಹೇಳಿ ನೀವೆಲ್ಲ ಭರವಸೆ ಕೊಟ್ರಿ. ಬಟ್ ಅದರ ಎಫೆಕ್ಟು ಇವತ್ತು ನಾವು ಈ ರೀತಿ ಬೇಡಿಕೊಳ್ಳುವಂಥ ಪರಿಸ್ಥಿತಿ. ಸಿದ್ದರಾಮಯ್ಯ ಅವರನ್ನು ಕರೆಸಿ ಸ್ಪಷ್ಟವಾಗಿ ಮಾತಾಡಿ ಹೇಳ್ಬಿಡಿ ನಮಗಾಗುತ್ತಾ ಇಲ್ವಾ ಅನ್ನೋದನ್ನಾದ್ರ, ಬಿಕಾಸ್ ನಮಗೂ ಈ ಹಗ್ಗ ಜಗ್ಗಾಟ ಸರಿ ಹೋಗ್ತಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಅವ್ರ ಕಡೆಗೆ ಬೊಟ್ಟು ಮಾಡ್ತಿರೋದು ನಿಮಗೆ ಶೋಭೆ ತರಲ್ಲ, ಇದು ಸಿದ್ದರಾಮಯ್ಯನವ್ರ ವರ್ಚಸ್ಸಿಗೂ ತರವಲ್ಲ ಅಂತ ಹೇಳಿ ಅಸಮಾಧಾನವನ್ನ ಡಿಕೆ ಬ್ರದರ್ಸ್ ವ್ಯಕ್ತಪಡಿಸಿರೋದು ಗೊತ್ತಾಗ್ತಾ ಇದೆ. ನೋಡಿ, ಫ್ರಸ್ಟ್ರೇಷನ್ ಲಿಮಿಟ್ನ ತಲುಪಿಬಿಟ್ಟಿದ್ದಾರಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅನ್ನುವಂಥ ಚರ್ಚೆ ಸಾಮಾನ್ಯವಾಗಿ ಹೇಳುತ್ತೆ. 2.5 ವರ್ಷಕ್ಕೆ ಮೊದಲೇನೆ ನಾನು ಕುರ್ಚಿ ಬಿಟ್ಕೊಡ್ತೀನಿ ಅನ್ನೋದನ್ನು ಹೇಳಿದ್ರು, ಅದನ್ನು ಮಾಧ್ಯಮಗಳ ಮುಂದೆ ಹೇಳಿ ಅಂತ ನಾವು ಕೇಳಿದ್ವಿ. ಬಟ್ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರುತ್ತೆ, ವಿಪಕ್ಷಗಳಿಗೆ ಒಂದು ಅಸ್ತ್ರ ಆಗೋಗುತ್ತೆ ಅಂತ ಹೇಳಿ ನೀವು ಅದೆಲ್ಲ ಬೇಡ, ನಾವಿದ್ದೀವಿ ಅಂತ ಹೇಳಿ ಸಾಕ್ಷಿಯಾಗಿ ನಿಂತ್ಕೊಂಡ್ರಿ. ಬಟ್ ಇವತ್ತು ಕೊಟ್ಟ ಮಾತನ್ನು ಅವರು ನಡ್ಕೊಳ್ತಾ ಇಲ್ಲ, ನೀವು ಸುಮ್ಮನೆ ಇದ್ದೀರಾ, ರಾಹುಲ್ ಗಾಂಧಿ ಅವ್ರ ಕಡೆಗೆ ಬೊಟ್ಟು ಮಾಡ್ತಿದ್ದೀರಾ, ಇದೆಲ್ಲ ಶೋಭೆ ತರುವಂಥ ವಿಚಾರನ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ನಿರಾಸೆಯಾಗಿದೆ. ಯಾಕೆ ಅಂದರೆ 2 ದಿನ ಕಳೆದ್ರು ರಾಹುಲ್ ಗಾಂಧಿ ಅವರ ಭೇಟಿಗೆ ಉಪಮುಖ್ಯಮಂತ್ರಿಗಳಿಗೆ ಅವಕಾಶ ಲಭ್ಯ ಆಗ್ತಾ ಇಲ್ಲ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು ಕೂಡ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಸೋನಿಯಾ ಗಾಂಧಿ ಭೇಟಿ ಮಾಡೋದು ಕೂಡ ಡಿಕೆ ಶಿವಕುಮಾರ್ ತಮ್ಮ ಕಸರತ್ತನ್ನ ಮುಂದುವರಿಸ್ತಾ ಇದ್ದಾರೆ. ಕಳೆದ ಬಾರಿ ಡೆಲ್ಲಿಗೆ ಹೋದಾಗ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ನಾಯಕತ್ವ ವಿಚಾರದ ಚರ್ಚೆಯಿಂದ ವರಿಷ್ಠರು ಅಂತರ ಕಾಯ್ದುಕೊಳ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಅಂಡ್ ಆ ಸೀರೀಸ್ ಈಗ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ರಾಹುಲ್ ಭೇಟಿಗೆ ಡಿಕೆ ಬ್ರದರ್ಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಉತ್ಸಾಹ ಏನಿದೆಯಲ್ಲ, ಅವರು ಗೇರ್ ಚೇಂಜ್ ಮಾಡಿಕೊಂಡು ತಮ್ಮ ಪ್ರಯತ್ನ ಮುಂದುವರಿಸ್ತಾ ಇದ್ದಾರಲ್ಲ, ಇದಕ್ಕೆ ಲಿಟ್ರಲಿ ಕಾಂಗ್ರೆಸ್ ವರಿಷ್ಠರೇ ಶಾಕ್ ಆದಂಗೆ ಕಾಣಿಸ್ತಾ ಇದೆ. ಕರ್ನಾಟಕದ ವಿಚಾರದಲ್ಲಿ ಮತ್ತೆ ಮೌನವನ್ನ ತಾಳುವಂತಹ ಕೆಲಸ ಕಾಂಗ್ರೆಸ್ಸಿನ ಹೈಕಮಾಂಡ್ದು, ಎಸ್ಪೆಷಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರದ್ದು. ಬಟ್ ಶತಾಯ ಗತಾಯ ಅವ್ರನ್ನ ನಾವು ಭೇಟಿ ಆಗಲೇಬೇಕು ಆ್ಯಂಡ್ ನಮ್ಮ ಹಕ್ಕನ್ನ ಮಂಡಿಸಲೇಬೇಕು ಅಂತ ಹೇಳಿ ಡಿ ಕೆ ಬ್ರದರ್ಸ್ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಇದ್ರೂ ಕೂಡ ನಾಯಕರುಗಳು ಡಿ ಕೆ ಬ್ರದರ್ಸ್ಗೆ ಮೀಟ್ ಮಾಡೋದಕ್ಕೆ ಟೈಮ್ ಕೊಡ್ತಾ ಇಲ್ಲ. ಇದು ಕೂಡ ಒಂದು ರೀತಿ ಭಾರಿ ನಿರಾಸೆಯನ್ನ ಮೂಡಿಸಿರುವಂತಹ ವಿಚಾರ ಡಿ ಕೆ ಬ್ರದರ್ಸ್ಗೆ. ಕಾಂಗ್ರೆಸ್ಸಿನ ಅನೇಕ ನಾಯಕರು ಇನ್ಕ್ಲೂಡಿಂಗ್ ಸಿಎಂ ಆ್ಯಂಡ್ ಸಿಎಂ ಬಣದಲ್ಲಿರೋ ನಾಯಕರು ಬಹಳ ಈಸಿಯಾಗಿ ಹೋಗಿ ಮೀಟ್ ಮಾಡ್ತಾರೆ. ಬಟ್ ಇವರಿಗೆ ಆ ಒಂದು ಅವಕಾಶ ಸಿಗ್ತಾ ಇಲ್ಲ. ಕರ್ನಾಟಕ ವಿಚಾರದಲ್ಲಿ ಮತ್ತೆ ಮೌನ ಸಂದೇಶವನ್ನ ಹೈಕಮಾಂಡ್ ರವಾನೆ ಮಾಡ್ತಾ ಇದೆ. ಡೆಲ್ಲಿಯಲ್ಲೇ ಇದ್ರೂ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಸೆಷನ್ನಲ್ಲಿ ರಾಹುಲ್ ಗಾಂಧಿ ಅವರು ಸಕ್ರಿಯರಾಗಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗೋದಕ್ಕೆ ಅವಕಾಶ ಕೊಡ್ತಾರಾ? ರಾಹುಲ್ ಭೇಟಿ ಏನಾದರೂ ಈ ಬಾರಿ ನಿರಾಕರಣೆ ಆಯಿತು ಅಂತ ಹೇಳಿದ್ರೆ ಡಿ ಕೆ ಬ್ರದರ್ಸ್ ಬರೀ ಕೈಯಿಂದ ವಾಪಸ್ ಆಗ್ತಾರೆ. ಸೊ ಈ ಬಾರಿ ಕೂಡ ಅವರು ಕೈಗೊಂಡಂತಹ ದೆಹಲಿಯ ಯಾತ್ರೆ ಯಾವುದೇ ಫ್ರೂಟ್ಫುಲ್ ರಿಸಲ್ಟ್ ಅನ್ನ ಕೊಟ್ಟಂಗೆ ಇರೋದಿಲ್ಲ. ಹಾಗಾಗಿ ಖಾಲಿ ಕೈಯಲ್ಲಿ ವಾಪಸ್ ಬರೋದ್ರ ಬದಲಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳಿ ಶತಾಯ ಗತಾಯ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡಲೇಬೇಕಂತ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಇಷ್ಟು ದಿನ ಒಂದು ಸ್ಲೋ ಮೋಷನ್ ಅನ್ನುವಂಥ ರೀತಿಯಲ್ಲಿತ್ತು ಇವರ ಪ್ರಯತ್ನಗಳು. ಬಟ್ ಇದೀಗ ಗೇರ್ ಚೇಂಜ್ ಮಾಡಿಕೊಂಡು ನವದೆಹಲಿಗೆ ಹೋಗಿ ಹಕ್ಕನ್ನ ಮಂಡಿಸೋದ್ರಲ್ಲಿ ಅಣ್ಣ ತಮ್ಮ ಇಬ್ರು ಬ್ಯುಸಿ ಆಗಿದ್ದಾರೆ. ಬಟ್ ಹೈಕಮಾಂಡ್ ನಾಯಕರು ಇವರಿಗೆ ಯಾವುದೇ ರೀತಿಯಾದಂಥ ಭೇಟಿಗೆ ಅವಕಾಶ ಕೊಡದೇ ಇರೋದು ಕೂಡ ಬೇಸರಕ್ಕೆ ಕಾರಣ ಆಗ್ತಾ ಇದೆ ಇಬ್ಬರು ನಾಯಕರಿಗೆ. ಸೊ ಡೆಲ್ಲಿ ಸಿನಾರಿಯೋ ಈ ಅಧಿಕಾರ ಜಟಾಪಟಿಗೆ ಹೆಂಗ್ ಕಾಣಿಸ್ತಾ ಇದೆ? ಪ್ರಜ್ವಲ, ಪ್ರಮುಖವಾಗಿ ಡಿ ಕೆ ಬ್ರದರ್ಸ್ ಇಬ್ರು ಕೂಡ ಬಹಳಷ್ಟು ತಾಳ್ಮೆ ಮೌನದಿಂದ ಇಷ್ಟು ದಿನ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ತಾಳ್ಮೆ, ಆ ಮೌನವೇ ಇವ್ರಿಗೆ ದೌರ್ಬಲ್ಯವಾಗಿ ಪರಿಣಮಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಡಿ ಕೆ ಬ್ರದರ್ಸ್ ಅಸಲಿ ಆಟ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ನಿನ್ನೆಯೇ ಡಿ ಕೆ ಬ್ರದರ್ಸ್ ಇಬ್ರು ಕೂಡ ದೆಹಲಿಗೆ ಹೋಗಿ ನಿನ್ನೆ ರಾತ್ರಿ ಖರ್ಗೆ ಮತ್ತೆ ಕೆ ಸಿ ವೇಣುಗೋಪಾಲ್ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಈ ಒಂದು ಸಿಎಂ ಕುರ್ಚಿಗೆ ಹಕ್ಕೊತ್ತಾಯವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ, ಸಿದ್ದರಾಮಯ್ಯನವರ ಒಂದು ವಿಚಾರವಾಗಿ ಹಾಗೆ ಹೈಕಮಾಂಡ್ ನಡೆ ವಿರುದ್ಧವಾಗಿ ತೀವ್ರವಾದಂತಹ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಹೈಕಮಾಂಡ್ ನಾಯಕರ ತಮ್ಮ ಸಮ್ಮುಖದಲ್ಲೇ ಈ ರೀತಿಯ ಒಂದು ಒಪ್ಪಂದ ಆಗಿತ್ತು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅವತ್ತು 2.5 ವರ್ಷಕ್ಕೂ ಮೊದಲೇ ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ತೀನಿ ಅಂತ ಮಾತನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಕುರ್ಚಿಯನ್ನ ಬಿಟ್ಕೊಡ್ತಾ ಇಲ್ಲ. ಪದೇ ಪದೇ ರಾಹುಲ್ ಗಾಂಧಿ ಅವರ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರಿಗೂ ಕೂಡ ಶೋಭೆ ತರೋದಿಲ್ಲ, ಅವರ ವರ್ಚಸ್ಸಿಗೂ ಕೂಡ ತರವಲ್ಲ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಹಿಂದೆ ತಾವು ಏನು ಭರವಸೆಯನ್ನ ಕೊಟ್ಟಿದ್ರಿ ಅದರಂತೆ ನಾವು ನಡೆದುಕೊಂಡಿದ್ವಿ. ಆದ್ರೆ ನೀವು ಕೊಟ್ಟಂತ ಆಶ್ವಾಸನೆಯನ್ನ ಯಾಕೆ ಈಡೇರಿಸ್ತಾ ಇಲ್ಲ, ಈ ಒಂದು ಪವರ್ ಶೇರಿಂಗ್ ಆಗುತ್ತೋ ಇಲ್ವೋ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಸಂದರ್ಭದಲ್ಲಿ ಮಾತುಕತೆ ನಡೆದಂತ ಒಂದು ಸಂದರ್ಭದಲ್ಲಿ 2.5 ವರ್ಷಕ್ಕಂತ ಏನು ಒಪ್ಪಂದ ಆಗಿತ್ತು ಅದನ್ನ ಪ್ರೆಸ್ ಮುಂದೆ ಘೋಷಣೆ ಮಾಡಿ ಅಂತ ನಾವು ಆಗ್ಲೇ ಒತ್ತಾಯವನ್ನ ಮಾಡಿದ್ರಿ. ಆದ್ರೆ ನೀವು ಅದಕ್ಕೆ ಅಡ್ಡಿಯನ್ನ ವ್ಯಕ್ತಪಡಿಸಿದ್ರಿ. ಜೊತೆಗೆ ಆಡಳಿತಾತ್ಮಕವಾಗಿ ಒಂದಷ್ಟು ಪರಿಣಾಮಗಳು ಬೀರುತ್ತೆ, ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರಿ. ಆವತ್ತೇನಾದ್ರೂ ಪ್ರೆಸ್ ಮುಂದೆ ಈ ರೀತಿ ಘೋಷಣೆಯನ್ನ ಮಾಡಿಬಿಟ್ಟಿದ್ರೆ ನಮಗೆ ಈ ರೀತಿ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಬಹಳಷ್ಟು ಖಾರವಾಗಿ ಡಿ ಕೆ ಬ್ರದರ್ಸ್ ಇಬ್ರು ಕೂಡ ಕೆ ಸಿ ವೇಣುಗೋಪಾಲ್ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಕೂಡ ಬಹಳಷ್ಟು ಒಂದು ಮೌನಕ್ಕೆ ಶರಣಾಗಿದ್ರು ಅನ್ನೊಂದು ಮಾತನ್ನು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಪ್ರಬಲ ನಾಯಕರ ಮುಂದೆ ಆದಂತ ಒಂದು ಒಪ್ಪಂದದ ಮಾತುಕತೆ ಪ್ರಕಾರ ಹೈಕಮಾಂಡ್ ನಾಯಕರು ಕೂಡ ಅದನ್ನ ಈಡೇರಿಸ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ವಿಚಾರವಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಮೌನ ವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ಅದು ತರವಲ್ಲ ಅಂತಾನೆ ಬಹಳಷ್ಟು ಒಂದು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನ ಮನವೊಲಿಕೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಕೆ ಸಿ ವೇಣುಗೋಪಾಲ್ ಅವರು ಮಾಡಿದ್ರು. ಆದ್ರೆ ಡಿ ಕೆ ಬ್ರದರ್ಸ್ ಅದಕ್ಕೆ ಬಿಲ್ಕುಲ್ ಒಪ್ಪಲಿಲ್ಲ ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ಮಾಡಿ ಅವರು ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ರೆ ತಮ್ಮ ಒಂದು ಹಾದಿ ಸುಗಮವಾಗುತ್ತೆ, ತಮ್ಮ ಸಿಎಂ ಆಗ್ತಕ್ಕಂಥ ಒಂದು ಕನಸು ಈಡೇರುತ್ತೆ ಅನ್ನೋ ಒಂದು ಭರವಸೆಯನ್ನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಕೆ ಸಿ ವೇಣುಗೋಪಾಲ್ ಇಬ್ರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಈಗ ಡಿ ಕೆ ಬ್ರದರ್ಸ್ ದೆಹಲಿಯಲ್ಲೇ
ಬೀಡಿ ಬಿಟ್ಟು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಭೇಟಿಗೆ ತೀವ್ರವಾದಂತಹ ಒಂದು ಕಸರತ್ತವನ್ನ ನಡೆಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಈ ರೀತಿ ಒಂದು ಕಸರತ್ತು ನಡೆಸ್ತಾ ಇದ್ರು ಕೂಡ ರಾಹುಲ್ ಗಾಂಧಿ ಅವರ ಒಂದು ಭೇಟಿಗೆ ಅವಕಾಶ ಸಿಕ್ಲಿಲ್ಲ. ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ಆ ಕಡೆ ಸೋನಿಯಾ ಗಾಂಧಿ ಅವರು ಕೂಡ ಸಮಯಾವಕಾಶವನ್ನ ಕೊಟ್ಟಿಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಡಿಕೆ ಬ್ರದರ್ಸ್ ಇಬ್ಬರಿಗೂ ಕೂಡ ಒಂದು ನಿರಾಸೆ ಆಗಿರ್ತಕ್ಕಂಥದ್ದು. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಪವರ್ ಶೇರಿಂಗ್ ವಿಚಾರದಲ್ಲಿ, ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೌನಕ್ಕೆ ಶರಣವಾಗಿರ್ತಕ್ಕಂಥದ್ದು. ಮುಂದೆ ಪಂಚರಾಜ್ಯಗಳ ಎಲೆಕ್ಷನ್ ಬರ್ತಾ ಇದೆ, ಜೊತೆಗೆ ರಾಜ್ಯದಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಬೇರೆ ರಾಜ್ಯಗಳ ಮೇಲೆ ಎಫೆಕ್ಟ್ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅನ್ನೊಂದು ಆತಂಕ ಹೈಕಮಾಂಡ್ ನಾಯಕರಿಗೆ ಕಾಡ್ತಾ ಇರಬಹುದು. ಹೀಗಾಗಿಯೇ ಸಿದ್ದರಾಮಯ್ಯ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿ ಇನ್ನಷ್ಟು ದಿನ ಕಾದು ನೋಡ್ತಕ್ಕಂಥ ಒಂದು ತಂತ್ರಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಡಿಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಏನಿದ್ದಾರೆ, ಇವರು ಪಣ ತೊಟ್ಟು ಕೂತಿದ್ದಾರೆ. ಏನೇ ಆದ್ರೂ ಕೂಡ ಶತಾಯಗತಾಯ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅನ್ನೋ ವಿಚಾರವನ್ನು ಕೂಡ ಅವರು ಪದೇ ಪದೇ ಮುಂದಿಟ್ಟು ಹೈಕಮಾಂಡ್ ನಾಯಕರ ಮೇಲೆ ಒಂದು ಪ್ರೆಷರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಬಜೆಟ್ ಮಂಡನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಬಾರಿ ಬಜೆಟ್ ಮಂಡನೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನ ಅವರ ಬೆಂಬಲಿಗರೆಲ್ಲರೂ ಕೂಡ ಇಟ್ಕೊಂಡಿದ್ರು. ಅದು ಸಾಕಾರಗೊಂಡಿಲ್ಲ. ಈಗ ಬಜೆಟ್ ನಂತರ ಕ್ಯಾಬಿನೆಟ್ ಒಂದು ರೀಶಫಲ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಮುಂದೆ ಸಿಎಂ ಆಗ್ತಕ್ಕಂಥ ಅವಕಾಶ ಸಿಕ್ಕೋದೇ ಇಲ್ಲ, ಇರ್ತಕ್ಕಂಥ ಒಂದು ಅವಕಾಶ ಕೈ ಜಾರಿ ಹೋಗುತ್ತೆ ಅನ್ನೋ ಒಂದು ಆತಂಕನೂ ಕೂಡ ಡಿಕೆ ಬ್ರದರ್ಸ್ಗೆ ಇರ್ತಕ್ಕಂಥದ್ದು. ಹೀಗಾಗಿ ಮುಂದೆ ಬಜೆಟ್ ನಂತರವಾದ್ರೂ ಈ ಒಂದು ಸಿಎಂ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರ ಏನಾಗುತ್ತೆ ಇಲ್ವೋ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿ ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿಯೇ ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ದು ಎಲ್ಲಾ ಒಂದು ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಒತ್ತಾಯ ಮಾಡ್ತಕ್ಕಂಥ ಒಂದು ಕೆಲಸವನ್ನ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.